ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಶುರುವಾಗಿದೆ. ಎಲ್ಲರಿಗೂ ಕೂಡ ಸಾಡೆ ಸಾತ್ ಅಂದ್ರೆ ತುಂಬಾ ಭಯ ಇರುತ್ತೆ. ಏನಪ್ಪಾ ಆಗತ್ತೆ, ನನ್ನ ಜೀವನದಲ್ಲಿ ಏನಾದ್ರು ಬದಲಾವಣೆಗಳಾಗೋಗುತ್ತೇನೋ, ಅಥವಾ ನಾವು ಜೀವನದಲ್ಲಿ ತುಂಬಾ ಏರಿಳಿತಗಳು ನೋಡ್ತೀವೇನೋ, ಸ್ಟಕ್ ಆಗ್ಬಿಡ್ತೀವೇನೋ ಒಂದ್ ಕಡೆ ಅನ್ನೋದು ತುಂಬಾ ಭಯ ಆಗ್ತಿರುತ್ತೆ. ಯಾಕೆಂದ್ರೆ ಕಾಣದ ದೇವರುಗಳನ್ನ ನಾವು ಯಾವಾಗ್ಲೂ ಶನೀಶ್ವರನ್ಗೆ ತುಂಬಾ ಭಯ ಬೀಳ್ತಾ ಇರ್ತೀವಿ. ಯಾಕೆಂದ್ರೆ ಎದುರುವಂತಹ ಒಂದು ದೇವಾನು ದೇವತೆಗಳಲ್ಲೇ ಶನೀಶ್ವರನ್ಗೆ ಅತಿ ಪ್ರಮುಖವಾದ ಪಾತ್ರ ಇದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಪ್ರತಿ ಜನಗಳು ನೋಡ್ತಾ ಹೋಗಿ ಸಾಡೆ ಸಾತ್ ಶುರು ಆಯ್ತು ಅಂದ ತಕ್ಷಣ ನಮ್ ಜೀವನದಲ್ಲಿ ತುಂಬಾ ಬದಲಾವಣೆ ಆಗುತ್ತೇನೋ, ಅಯ್ಯೋ ನನ್ ರಾಶಿಗೆ ಶನಿ ಬರ್ತಾ ಇದ್ದಾನೆ, ನನ್ಗೆ ಏನಾದ್ರು ತೊಂದರೆ ಮಾಡ್ಬಿಡ್ತಾನೆ ಅಂತ ಅನ್ಕೊಳ್ತೀರಾ. ಖಂಡಿತ ಇಲ್ಲ ವೀಕ್ಷಕರೇ, ಎಲ್ಲರಿಗೂ ಸಾಡೆ ಸಾತು ಕೆಟ್ಟದನ್ನ ಮಾಡಲ್ಲ. ನಿಮ್ಮ ರಾಶಿಗೆ ಸಾಡೆ ಸಾತ್ ಮಾಡುವಂತಹ ಶನೀಶ್ವರ ನಿಮ್ಮ ಒಂದು ರಾಶಿಗೆ ಎಷ್ಟನೇ ಮನೆ ಅಧಿಪತಿ ಅನ್ನೋದು ಕೂಡ ನೋಡ್ಕೋಬೇಕಾಗತ್ತೆ. ನೋಡಿ, ಮೇಷರಾಶಿಯವರಿಗೆ ಆಲ್ರೆಡಿ ಸಾಡೆ ಸಾತ್ ಶುರು ಆಗಿದೆ. ಈ ಆಲ್ರೆಡಿ ಮೀನರಾಶಿಯಲ್ಲಿ ಇರುವಂತಹ ಒಂದು ಶನೇಶ್ವರ ಇನ್ನೇನು ನಿಮಗೆ ಈ ಒಂದು ವರ್ಷದಲ್ಲೇ ನಿಮಗೆ ನೆಕ್ಸ್ಟ್ ಕಳೆದ ಒಂದು 2025ರಲ್ಲಿ ಕಂಡಂತಹ ನೋವುಗಳಿರ್ಬೋದು, ನಲಿವುಗಳಿರ್ಬೋದು, ಏರಿಳಿತಗಳಿರ್ಬೋದು, ಲಾಭಗಳಿರ್ಬೋದು, ನಷ್ಟಗಳಿರ್ಬೋದು, ಈ ಶನೇಶ್ವರ ಸಾಡೆ ಸಾತ್ ಶುರುವಾಗಿದೆ ಅಂತ ಅಂದ್ರೆ 2 ವರ್ಷ ವ್ಯಯಾಧಿಪತಿಯಾಗಿ 2 ವರ್ಷ ಇರ್ತಾನೆ. ನೆಕ್ಸ್ಟ್ ನಿಮ್ಮ ಜನ್ಮರಾಶಿಯ ಮೇಲೆ ಬರ್ತಾನೆ, ಜೊತೆಗೆ ನಿಮ್ಗೆ 2ನೇ ಮನೆ ಧನಸ್ಥಾನದಲ್ಲಿ ಬರ್ತಾನೆ. ಈ 3 ಹಂತಗಳಲ್ಲಿ ಬರುವಂತಹ ಒಂದು ಸಾಡೆ ಸಾತು ನಿಮ್ಮ ಜೀವನದಲ್ಲಿ 3 ರೀತಿಯ ಬದಲಾವಣೆಗಳನ್ನ ತರ್ತಾ ಹೋಗ್ತಾನೆ. ಒಂದು, ಒಬ್ಬ ಶಿಕ್ಷಕನಾಗಿ ಬರುವಂತಹ ಶನೇಶ್ವರ ನಿಮ್ಮ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನ ಹೇಳ್ಕೊಡಕ್ಕೆ ಬರ್ತಿರ್ತಾನೆ. ನೋಡಿ, ಧರ್ಮದ ಪಾಠವನ್ನ ಹೇಳ್ಕೊಡುವಂಥದ್ದು ಗುರು ಆಗಿದ್ರೆ, ಕರ್ಮದ ಪಾಠವನ್ನ ಹೇಳ್ಕೊಡುವಂಥವನು ಶನೀಶ್ವರ. ಯಾಕೆಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಕರ್ಮ ಇದ್ದೇ ಇರುತ್ತೆ. ಆದ್ರೆ ಆ ರೀತಿಯ ಕರ್ಮ ಅದು ಗುಡ್ಡ ಬ್ಯಾಡ, ಒಳ್ಳೇದ ಕೆಟ್ಟದ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಕರ್ಮದ ಪಾಠವನ್ನ ಕಲಿಸೋದಕ್ಕೆ ಶನೀಶ್ವರ ನಮ್ಮ ರಾಶಿಗಳ ಮೇಲೆ ಬರ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ನನಗೆ ಏನಪ್ಪಾ ಆಗ್ತಿರ್ಬೋದು ಅನ್ನೋ ತಳಮಳಗಳು ಉಂಟಾಗ್ತಿರುತ್ತೆ. ಖಂಡಿತ ಸಾಡೆ ಸಾತು ಎಲ್ಲರಿಗೂ ಕೆಟ್ಟದನ್ನ ಮಾಡೇ ಮಾಡಲ್ಲ. ಸಾಡೆ ಸಾತಿಂದ ಅಧಿಕಾರವನ್ನು ಪಡೆದಿದ್ದಾರೆ, ಸಾಡೆ ಸಾತಿಂದ ಮನೆ ವಾಹನ ಅಷ್ಟೈಶ್ವರ್ಯಗಳನ್ನು ಪಡೆದಂತಹ ರಾಶಿಗಳು ಕೂಡ ತುಂಬಾ ಜನ ಇದ್ದಾರೆ. ಹಾಗಾಗಿ ಸಾಡೆ ಸಾತಿಗೆ ಎದುರುವಂತಹ ಅವಕಾಶ ನಿಮಗೆ ಬೇಡ. ಸಾಡೆ ಸಾತಿಂದ ನಿಮ್ಗೆ ಮೇಷರಾಶಿಯವರಿಗೆ ಖಂಡಿತ ಒಳ್ಳೇದ್ ಮಾಡುತ್ತೆ. ಆದ್ರೆ 2ನೇ ಮನೆ 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತಂತಹ ಶನೇಶ್ವರ ವ್ಯಯಗಳನ್ನ ತೋರಿಸ್ತಾನೆ. ಏನು ನೀವು ಇಲ್ಲಿಯವರು ಖರ್ಚು ಮಾಡಿದಂತಹ ಅಥವಾ ಲಾಭ ಪಡೆದಂತಹ ದುಡ್ಡುಗಳಿಗೆ ನಾವ್ ಏನೆಲ್ಲ ಕರ್ಮಗಳನ್ನ ಮಾಡಿದೀವಿ ಅಂತ ತೋರಿಸ್ತಾ ಹೋದ್ರೆ, ನಿಮ್ಮ ಜನ್ಮ ರಾಶಿಯ ಮೇಲೆ ಬರುವಂತಹ ಶನೇಶ್ವರ ನಾನು ಏನು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ, ಒಂದು ಪಾಠವನ್ನ ಕಲಿಸೋದಿಕ್ಕೆ, ಅಂದ್ರೆ ನಮ್ಮ ಆತ್ಮ ಪರಿಶುದ್ಧ ಮಾಡೋದಿಕ್ಕೆ, ನಾವು ಏನು ಅಂತ ತಿಳ್ಕೊಳ್ಳೋದಿಕ್ಕೇನೆ ಹೇಳ್ಕೊಡೋದಿಕ್ಕೆ ಅಂತಾನೆ ಶನೇಶ್ವರ ಬರ್ತಾ ಹೋಗ್ತಾನೆ. ನಮ್ಮ ರಾಶಿಯ ಮೇಲೆ ಶನಿ ಬಂದಾಗ ಖಂಡಿತ ನಾವು ಪ್ರಕಾಶಮಾನವಾಗಿ ಉಳಿತಾ ಹೋಗ್ತೀವಿ. ಯಾಕೆಂದ್ರೆ ನಾನು ಏನು ಅಂತ ತಿಳ್ಕೊಂಡಾಗ ನಾವೇನಕ್ಕೆ ಹುಟ್ಟಿದೀವಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಜನ್ಮ ಯಾತಕ್ಕಾಗಿ ಬಂದಿದ್ದು, ಏನನ್ನ ಸಾಧನೆ ಮಾಡಕ್ ಕೊಟ್ಟಿದೀವಿ, ಅಥವಾ ನಮ್ಮ ಲೈಫ್ ಈ ಭೂಮಿಯ ಮೇಲೆ ಇದೆ, ಅಥವಾ ಈ ಭೂಮಿಯ ಮೇಲೆ ನಮ್ಗೆ ಜನನವಾಗಿದೆ ಅಂತ ಅಂದ್ರೆ ಆ ಜನನಕ್ಕೆ ಕಾರಣವೇನು, ಕಾರಣವಾದ ಮೇಲೆ ನಾವು ಈ ಜೀವನದಲ್ಲಿ ನಾವೇನೆಲ್ಲ ಸಾಧನೆ ಮಾಡ್ತೀವಿ ಅನ್ನೋದನ್ನ ತೋರ್ಸೋದಿಕ್ಕೆ ಶನೀಶ್ವರ ನಿಮ್ಮ ರಾಶಿಯ ಮೇಲೆ ಪ್ರವೇಶ ಮಾಡ್ತಾನೆ. ಖಂಡಿತ ಮೇಷರಾಶಿಯವರಿಗೆ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ, ಜೊತೆಗೆ 10ನೇ ಮನೆ ಕರ್ಮಾಧಿಪತಿಯೂ ಅವನೇ ಆಗಿರೋದ್ರಿಂದ ಲಾಭಾಂಶಗಳನ್ನ ತಂದ್ಕೊಡ್ತಾ ಹೋಗ್ತಾನೆ. ಮೇಷರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನವನ್ನ ಅಂದ್ಕೊಳ್ಳುವಂಥದ್ದು, ಅಂದ್ರೆ ಮುಟ್ಟಿದೆಲ್ಲ ಚಿನ್ನ ಅಂತ ಅಂದ್ರೆ ಏನ್ ಕೆಲ್ಸಗಳು ಮಾಡಕ್ ಕೊಟ್ರು ಕೂಡ ಸಕ್ಸಸ್ನ ನೋಡ್ತಾ ಹೋಗ್ತೀವಿ ಮೇಷರಾಶಿಯವರು. ಯಾಕೆಂದ್ರೆ ಮೇಷರಾಶಿಯವರು ಒಂದು ಮೇಕೆಯ ತಲೆಯನ್ನ ಹೊಂದಿರುವಂತಹ ಒಂದು ಪ್ರಾಣಿಯ ಚಿಹ್ನೆಯನ್ನು ಹೊಂದಿರುವಂತವ್ರು ಮೇಷರಾಶಿಯವರು. ಇವ್ರು ಹೇಗೆ ಅಂತ ಅಂದ್ರೆ ಗುಣ ಸ್ವಭಾವದಲ್ಲಿ ಎಲ್ಲರನ್ನು ಪ್ರೀತಿಸುವಂತ ಗುಣ. ನೋಡಿ, ಇವ್ರ ರಾಶಿ ಅಧಿಪತಿ ಕುಜ ಆಗಿರ್ತಾನೆ. ಈ ರಾಶಿ ಅಧಿಪತಿ ಕುಜ ಅವನೇ ಆಗಿದ್ದು ಕೂಡ ಗೋಚಾರದಲ್ಲಿ 10ನೇ ಮನೆಯನ್ನಾಗಿ 11ನೇ ಮನೆ ಲಾಭಕ್ಕೆ ಬರ್ತಿದ್ದಾನೆ ಕುಜ. ಇನ್ನೊಂದು ತಿಂಗಳು ಖಂಡಿತ ನೀವ್ ಯಾವ್ದಾರ ಪ್ರಾಪರ್ಟಿ ಮಾಡಿರ್ಬೋದು, ಅಥವಾ ಮನೆ ಕಟ್ಟಬಹುದು, ಮನೆ ಕಟ್ಟಬೇಕು ಅಂತ ಆಸೆ ಏನಾರ ಇದ್ರೆ ಖಂಡಿತ ಈ ತಿಂಗಳು ನೆರವೇರಿಸ್ಕೊಡ್ತೀರ ಅಂತ ಹೇಳ್ತಾ ಹೋಗ್ಬೋದು. ಮೇಷರಾಶಿಯವ್ರಿಗೆ ಖಂಡಿತ ಒಂದ್ ಸೈಟು, ಮನೆನೋ ಅಥವಾ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಮೇಷರಾಶಿಯವ್ರಿಗೆ ಇರೋದ್ರಿಂದ, ಸೊ ಸಾಡೆ ಸಾತಲ್ಲಿ ಮೇಷರಾಶಿಯವರಿಗೆ ಅಧಿಕ ಲಾಭವನ್ನ ನೋಡುವಂತಹ, ಅಧಿಕ ಒಂದು ಲಾಭಾಂಶವನ್ನ ನೋಡಿ ಅದಕ್ಕೆ ತಕ್ಕಂತಹ ಫಲಾನುಫಲಗಳನ್ನ ಅನುಭವಿಸುವಂತಹ ರಾಶಿ ಏನಾರು ಇದ್ರೆ ಖಂಡಿತ ಮೇಷರಾಶಿಯವ್ರಿಗೆ ಒಳ್ಳೇದಾಗತ್ತೆ. ಸಾಡೆ ಸಾತ್ ಅಂತ ಎದುರುಬೇಡಿ. ಸಾಡೆ ಸಾತಲ್ಲಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಹೋಗ್ತಾನೆ ಶನೇಶ್ವರ. ಜೊತೆಗೆ ನಾನು ಹುಟ್ಟಿದ್ದೇನು, ನಮ್ಮಲ್ಲಿರೋ ಅಹಮನ್ನ ಕಡಿಮೆ ಮಾಡಿ ನಾವೇನಕ್ಕೆ ಜನನವಾಗಿದ್ದೀವಿ ಅಂತ ತಿಳಿಸ್ಕೊಡೋದೆ ಶನೇಶ್ವರನಾಗಿರೋದ್ರಿಂದ ಖಂಡಿತ ನಿಮಗೆ ಈ ಸಾಡೆ ಸಾತು ಒಳ್ಳೇದ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಫೆಬ್ರವರಿ ತಿಂಗಳಲ್ಲಿ
ಕುಜ ಕೂಡ ನಿಮ್ಗೆ 11ನೇ ಮನೆಗೆ, ಅಂದ್ರೆ ನಿಮ್ಮ ರಾಶಾಧಿಪತಿ ಆದಂತಹ ಕುಜ ಮಂಗಳ ಗ್ರಹ ಅಂತ ಏನ್ ಕರಿತೀವೋ, ಅಂಗಾರಕ ಗ್ರಹ ಅಂತ ಏನ್ ಕರಿತೀವೋ, ನಿಮಗೆ 11ನೇ ಮನೆಗೆ ಬರ್ತಾ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಏಕೆಂದ್ರೆ ರಾಶಾಧಿಪತಿ 11ನೇ ಮನೆಗೆ ಬಂದಾಗ ಲಾಭಾಂಶವನ್ನ ನೋಡುವಂಥದ್ದು, ಅಷ್ಟಮಾಧಿಪತಿಯು ಅವನೇ ಆಗಿ 11ನೇ ಮನೆಗೆ ಬರೋದ್ರಿಂದ ಇಷ್ಟು ದಿನಗಳಲ್ಲಿ ಯಾವ್ದಾರ ಒಂದು ಪ್ರಾಪರ್ಟಿ ಸೇಲ್ ಆಗ್ತಿಲ್ಲ, ಅಥವಾ ನಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ಅಡೆತಡೆಗಳಾಗ್ತಾ ಇದೆ, ಒಳ್ಳೇದಾಗ್ಲಿ ಅಂತ ಏನಾರ ಅನ್ಕೊಂಡಿದ್ರೆ ಖಂಡಿತ ನಿಮಗೆ ಮೇಷರಾಶಿಯವ್ರಿಗೆ ಒಳ್ಳೇದಾಗತ್ತೆ. ಜೊತೆಗೆ ಮೇಷರಾಶಿಯವರಿಗೆ ಇದೇ ಫೆಬ್ರವರಿ ಮಾಸ ತಿಂಗಳಲ್ಲಿ 5 ಗ್ರಹಗಳು ಒಟ್ಟಿಗೆ ಕೂರೋದ್ರಿಂದ, ಅಂದ್ರೆ 11ನೇ ಮನೆಯಲ್ಲಿ 5 ಗ್ರಹಗಳು ಒಟ್ಟಿಗೆ ಕೂರೋದ್ರಿಂದ ರವಿ, ಬುಧ, ರಾಹು, ಶುಕ್ರ, ಈ ರೀತಿಯ ಕುಜ ಜೊತೆಗೆ 5 ಗ್ರಹಗಳು ಒಟ್ಟಿಗೆ ಸಮಾಗಮ ಆಗೋದ್ರಿಂದ ಖಂಡಿತ ರವಿಯಿಂದ ಸಿಗುವಂತಹ ಫಲಗಳು, ಬುಧನಿಂದ ಸಿಗುವಂತಹ ಫಲಗಳು, ಶುಕ್ರನಿಂದ ಸಿಗುವಂತಹ ಫಲಗಳು, ಜೊತೆಗೆ ರಾಹುವಿನಿಂದ ಸಿಗುವಂತಹ ಫಲಗಳು ಸಿಕ್ಕೇ ಸಿಗುತ್ತೆ. ಜೊತೆಗೆ ಶುಕ್ರ ರಾಹುವಿನ ಕಾಂಬಿನೇಷನ್ ಕೂಡ ಮೇಷರಾಶಿಯವರಿಗೆ ಇರೋದ್ರಿಂದ ಖಂಡಿತ ಅಷ್ಟ ಐಶ್ವರ್ಯಗಳ ಜೊತೆಗೆ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡುವಂತಹ ಒಂದು ಸಮಯ, ಸದುಪಯೋಗ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಮೇಷರಾಶಿಯವರಿಗೆ 5 ಗ್ರಹಗಳ ಒಂದು ಸಮಾಗಮ ಫೆಬ್ರವರಿ ತಿಂಗಳಲ್ಲಿ ಇರೋದ್ರಿಂದ ಏನೆಲ್ಲ ಕೆಲಸಗಳ ಕಾರ್ಯಗಳು ಮಾಡಕ್ ಕೊಟ್ಟಿದ್ರೋ ಈ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾ ಹೋಗಿ, ಸಾಧನೆ ಜಯ ಎರಡೂ ಕೂಡ ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ಕೊಳ್ಳಿ. ಮೇಷರಾಶಿಯವರು ಎದುರುಬೇಡಿ, 7.5 ಇದೆ ಅಂತ ಹೇಳಿ 7.5 ಸಕ್ಕಲವನ್ನು ಕೊಟ್ಟೋಗ್ತಾನೆ ಮೇಷರಾಶಿಯವರಿಗೆ. ಯಾಕೆಂತ ಅಂದ್ರೆ ನಾವು ಮಾಡುವಂತಹ ಕರ್ಮಗಳಲ್ಲಿ ಏನಿದೆ ಅದರಲ್ಲಿ ಫಲಾನುಫಲಗಳನ್ನ ಕೊಡೋನೆ ಅವನಾಗಿರೋದ್ರಿಂದ, ಸೊ ಮಾಡುವಂತಹ ಕೆಲಸ ಕಾರ್ಯಗಳು ಪರಿಶುದ್ಧವಾಗಿದ್ರೆ ಖಂಡಿತ ಪರಮಾತ್ಮ ನಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೆ ಕೊಡ್ತಾನೆ. ಸೊ ಒಳ್ಳೇದಾಗತ್ತೆ. ಮೇಷರಾಶಿ ಫೆಬ್ರವರಿ ತಿಂಗಳಲ್ಲಿ ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡುವಂತಹ ಒಂದು ಸಮಯ ಬಂದಿರೋದ್ರಿಂದ ಖಂಡಿತ ಅದಕ್ಕೆ ಸದುಪಯೋಗ ಮಾಡ್ತಾ ಹೋಗಿ. ಯಾಕೆಂದ್ರೆ ಸಮಯ ಬಂದಾಗ ನಾವು ಅದು ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಕೂತಿದ್ರೆ ಯಾವ ಕೆಲಸಗಳು ಆಗೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ನಾವು ಮಾಡ್ತಾ, ಅಂದ್ರೆ ಜಯವಾದ ಕಡೆ ನಾವು ಹೋಗ್ತಾ ಇದ್ರೆ ಫಲಾನುಫಲನ ದೇವರಿಗೆ ಬಿಡಿ, ಖಂಡಿತ ನಿಮ್ಗೆ ಆ ಪ್ರತಿಫಲವಾಗಿ ಫಲದ ಒಂದು ಜಯ ನಿಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಖಂಡಿತ ಒಳ್ಳೇದಾಗತ್ತೆ. ಮೇಷರಾಶಿಯವರಿಗೆ ಒಳ್ಳೇದಾಗ್ಲಿ.